ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ, ಟೈಟಲ್ ನೋಡಿನೂ ಕೂಡ ಪದುನ ಫಸ್ಟ್ ಡೇ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸ್ಕೂಲಿಗೆ ಅಂದರೆ ಲೈಕ್ ನಮ್ಮ ಮನೆ ಹತ್ರನೇ ಅಂಗನವಾಡಿ ಕೇಂದ್ರ ಇದೆ. ಸೊ ಹಾಗಾಗಿ ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಮನೇಲಿ ಏನು ಮಾಡಿದ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಅವಳಿಗೆ ಮಕ್ಕಳು ಬೇಕು ಆಟ ಆಡೋಕ್ಕೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಇಷ್ಟಪಡ್ತಾಳೆ ಮಕ್ಕಳ ಜೊತೆಗೆ ಆಟ ಆಡೋಕ್ಕೆ. ಹೇಗಿದ್ದರೂ ಮಕ್ಕಳು ಬಂದಿರ್ತಾರಲ್ಲ ಶಿಶುವಾರ ಸ್ಕೂಲಿಗೆ, ಅಲ್ಲಿಗೆ ಕರ್ಕೊಂಡೋದ್ರೆ ಆಯ್ತು ಅಂತ ಹೇಳಿಬಿಟ್ಟು ಹೋದ್ವಿ. ನಾನು ನಮ್ಮ ಅತ್ತೆ ಅವಳನ್ನ ಕರ್ಕೊಂಡು. ಸೊ ನಮ್ಮ ಮನೆ ಹತ್ತಿರದಲ್ಲೇ ಇದೆ, ತುಂಬ ದೂರ ಏನಿಲ್ಲ. ಹಾಗಾಗಿ ಕರ್ಕೊಂಡು ಹೋದ್ವಿ. ಸೊ ಇದೊಂದು ಮೆಮೊರಿ ಇರುತ್ತೆ, ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಹಾಕಿದರೆ ಅವಳು ಸ್ವಲ್ಪ ದೊಡ್ಡವಳಾದಮೇಲೆ ನೋಡ್ತಾಳೆ ಹೇಗಿದ್ರೂ. ಸೊ ಹಾಗಾಗಿ ನಾನೇನು ಮಾಡಿದೆ, ವಿಡಿಯೋ ಮಾಡಿಕೊಂಡೆ. ಸಿಕ್ಕಾಪಟ್ಟೆ ಖುಷಿಪಟ್ಲು, ಚೆನ್ನಾಗಿ ಆಟ ಆಡಿದ್ಲು. ಒಂದು 2 hours ಬಿಟ್ರೂ ಅಲ್ಲೇ ಇರೋಂಗಿರ್ತಾಳೆ ಅವಳು. ಸೊ ಫಸ್ಟ್ ಡೇ ಆಗಿರೋದ್ರಿಂದ 1 hour ಏನೋ ಇದ್ಬಿಟ್ಟು ನಾವು ಕರ್ಕೊಂಬಂದ್ವಿ. ಸೊ ಮನೇಲಿ ಸುಮ್ಮನೆ ಇರಲ್ಲಲ್ಲ, ಆವಾಗ ಕರ್ಕೊಂಡೋಗಿ ಕುಂದ್ರಿಸ್ಕೊಂಡು ಬರೋದು ಚೆನ್ನಾಗಿ ಅನಿಸುತ್ತೆ. ಎಲ್ಲರ ಜೊತೆಗೇನು ಮಿಂಗಲ್ ಆಗ್ತಾಳೆ, ಚೆನ್ನಾಗಿ ಮಾತಾಡ್ತಾಳೆ, ಆಟ ಆಡ್ತಾಳೆ. ಆ್ಯಂಡ್ ನೋಡಿ ಎಷ್ಟು ಕಿರ್ಚಾಡ್ತಾ ಇದ್ಲು ಮಕ್ಕಳ ಜೊತೆಗೆಲ್ಲ. ಆ್ಯಂಡ್ ಅವ್ರು ಏನು ಇಟ್ಕೊಂಡಿರ್ತಾರಲ್ಲ ಬ್ಯಾಗು, ಅದೆಲ್ಲ ಅವಳಿಗೆ ಬೇಕು ಅಂತ ಇದ್ಲು. ಸೊ ಹಾಗಾಗಿ ಇಟ್ಸ್ ಫುಲ್ ಆಫ್ ಅವಳದೇ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಜಾಸ್ತಿ ಇದೆ. ಸೊ ಪದ್ದುದು ಫಸ್ಟ್ ಡೇ ಸ್ಕೂಲ್ ಅಂತಲೇ ಹೇಳ್ಬೋದು. ಅವಳಿಗಿನ್ನೂ ಇವಾಗ 1 ವರ್ಷ. ಸೊ 1 ವರ್ಷಕ್ಕೇ ಅವಳು ಸ್ಕೂಲಿಗೆ ಹೋಗಿದ್ದಾಳೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ? ಸೊ ನೋಡಿ ಮಕ್ಕಳ ಜೊತೆಗೆಲ್ಲ ಹೇಗೆ ಆಟ ಆಡ್ತಿದ್ದಾಳೆ. ನನಗೇ ಆಶ್ಚರ್ಯ ಆಗ್ಬಿಡ್ತು, ಅವಳು ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ಲು. ಆ್ಯಂಡ್ ಖುಷಿ ಆಯಿತು ನೋಡಿಬಿಟ್ಟು. ಹಾಗೆ ಮಕ್ಕಳ ಜೊತೆ ಆಟ ಆಡಿದ್ರೇ ಚೆಂದ, ಕಲಿತಾರೆ ನೋಡಿ. ಒಂದು ರೀತಿಯಿಂದ ಒಳ್ಳೆಯದು ಅಂತಲೇ ಹೇಳ್ಬೋದು. ಆ್ಯಂಡ್ ಸೊ ಒಂದು ತಾಸೇನೋ ಕೂಡಿಸ್ಕೊಂಡು ಅವಳನ್ನ ವಾಪಸ್ಸು ಮನೆಗೆ ಕರ್ಕೊಂಬಂದ್ವಿ. ಆಡಿಯೋ ಇದ್ದು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಆಡಿಯೋ ಹಾಕೋಣ ಅಂದ್ಕೊಂಡೆ. ಬಟ್ ಸಿಕ್ಕಾಪಟ್ಟೆ ಕಿರ್ಚೋದು, ಮಕ್ಕಳೆಲ್ಲ ಕಿರ್ಚೋದು, ಆಟ ಆಡೋದು ಅದೆಲ್ಲ ಇತ್ತಲ್ಲ, ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ಆ್ಯಂಡ್ ಎಲ್ರಿಗೂ ಅಣ್ಣ ಅಂತ ಎಲ್ಲ ಕೂಗಾಡ್ತಾ ಇದ್ಲು. ಎಲ್ರಿಗೂ ಅಣ್ಣ ಅಂತ ಜೋರಾಗಿ ಕಿರ್ಚ್ತಾ ಇದ್ಲು. ಆ್ಯಂಡ್ ಅವಳಿಗೆ ಬ್ಯಾಗ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಅವ್ರು ಬ್ಯಾಗ್ ಹಾಕ್ಕೊಂಡಿದ್ರಲ್ಲ, ಸೊ ಬ್ಯಾಗ್ ಬೇಕಾಗಿತ್ತು ಅವಳಿಗೆ, ಸ್ಲೇಟ್ ಬೇಕಾಗಿತ್ತು. ಆ್ಯಂಡ್ ಮನೆಗೆ ಬಂದುಬಿಟ್ಟು ನಮ್ಮ ಅತ್ತೆ ರೊಟ್ಟಿ ಮಾಡಿದರು. ಸೊ ರೊಟ್ಟಿ ಮತ್ತು ಹೆಸರು ಕಾಳು ಪಲ್ಯ ಊಟ ಮಾಡಿದ್ವಿ. ಆ್ಯಂಡ್ ಅದಾದಮೇಲೆ ಸಂಜೆ ನಮ್ಮ ಮನೆಗೆ ಹೊರಡ್ತಾ ಇದ್ವಿ. ಸಂಜೆ ನಾವು ಅಮ್ಮ ಮನೆಗೆ ಹೋಗ್ತಾಯಿದ್ದೆ, ಯಾಕಂದರೆ ಮಾರನೇ ದಿನ ಊರಿಗೆ ಹೋಗೋದಿತ್ತು ಹರಿಹರಕ್ಕೆ. ಸೊ ಹಾಗಾಗಿ ಹೋಗೋಣ ಅಂತ ಹೊರಡ್ತಾ ಇದ್ವಿ. ಸಿಕ್ಕಾಪಟ್ಟೆ ಚಳಿ ಇರುತ್ತಲ್ಲ, ಸಂಜೆ ಆದರೆ ಸಾಕು ತುಂಬ ಚಳಿ ಇರುತ್ತೆ. ಹಾಗಾಗಿ ಅವಳನ್ನ ಫುಲ್ ಪ್ಯಾಕ್ ಮಾಡಿಕೊಂಡು ನಮ್ಮ ಅಮ್ಮ ಮನೆಗೆ ಬಂದ್ವಿ. ಆ್ಯಂಡ್ ನಮ್ಮ ಅಮ್ಮವ್ರದ್ದು ಕಿಟಿ ಪಾರ್ಟಿ ಇತ್ತು. ಹಾಗಾಗಿ ನಮ್ಮಮ್ಮ ರೆಡಿ ಮಾಡ್ಕೋತಾ ಇದ್ರು ಎಲ್ಲದಕ್ಕೂ. ಸೊ ಹಾಗೆ ಹೊರಗಡೆ ಬಂದು ಒಂದು ಕ್ಲಿಪ್ಪಿಂಗ್ನ ತೊಗೊಂಡ್ವಿ. ಕನ್ಸಿಸ್ಟೆನ್ಸಿಲಿ ವಿಡಿಯೋ ಹಾಕ್ತಾಯಿದ್ದೀನಿ, ಪರವಾಗಿಲ್ಲ ನಾನು. ಬಟ್ ಒಂದೊಂದು ದಿನ ಮಿಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆ್ಯಂಡ್ ಪಾಪು ಹಿಡ್ಕೊಂಡು ವಿಡಿಯೋ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ.
ಬಟ್ ಸ್ಟಿಲ್ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ನಮ್ಮ ಅಮ್ಮನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಎಂಜಾಯ್ ಮಾಡಿ ಆಡ್ತಾಯಿದ್ಲು ಅವಳು. ಅವರೆಲ್ಲ ಲಲಿತಾ ಸಹಸ್ರನಾಮ ಹೇಳ್ತಾಯಿದ್ರು. ಆ್ಯಂಡ್ ಹೇಳಾದ್ಮೇಲೆ ಇವಳು ಅವ್ರ ಜೊತೆಗೆಲ್ಲ ಆಂಟಿಗಳ ಜೊತೆಗೆಲ್ಲ ಸಿಕ್ಕಾಬಿಟ್ಟೆ ಆಟಾಡಿದ್ಲು ಅವ್ರ ಜೊತೆಗೆ. ಆ್ಯಂಡ್ ಹಾಗೆ ಒಂದು ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ. ಬರಲಾ? ಬಾಯ್, ಲಾಟ್ಸ್ ಆಫ್ ಲವ್.